ಸಾನ್ವಿ ಬ್ಲಾಗ್ಸ್ ಎಲ್ಲರಿಗೂ ಹೌದು. ಇವತ್ತಿನ ಬ್ಲಾಗ್ ಏನು ಅಂದರೆ ಧರ್ಮಸ್ಥಳ. ಹೌದು, ನಾವಿವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಧರ್ಮಸ್ಥಳದಲ್ಲಿ ಇದು ಬ್ಲಾಗಲ್ಲಿ ನನಗೆ 5 ವಿಸಿಟೆಡ್ ಪ್ಲೇಸಸ್, ಅಂದರೆ ನೀವು ಧರ್ಮಸ್ಥಳಕ್ಕೆ ಹೋದಾಗ ನೀವು ಯಾವುದೆಲ್ಲ ಪ್ಲೇಸಸ್ನ ನೀವು ಕವರ್ ಮಾಡ್ಬೋದು. ಮತ್ತು ಹಾಗೆಯೇ ಮಗುನ ಹಿಡ್ಕೊಂಡು ಈ ಧರ್ಮಸ್ಥಳಕ್ಕೆ ಬೇಗ ಹೋದರೆ ಕ್ಯೂ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಯಾವುದು ಬೆಸ್ಟ್ ಟೈಮು ಅನ್ನೋದನ್ನು ನಾನು ಈ ಬ್ಲಾಗಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಂತೆ. ಸೊ ನಾವು ಹೊರಟಿದ್ದು ಧರ್ಮಸ್ಥಳಕ್ಕೆ ಹಾಸನಿಂದ ಈವ್ನಿಂಗ್ ಒಂದು 3 o'clock ಹೊರಟ್ವಿ ನಾವು. ಸೊ ಈವ್ನಿಂಗ್ ಹೋಗ್ತಾ ಹಾಗೇನೆ ನಮಗೆ ಸಕಲೇಶ್ಪುರ ಸಿಗುತ್ತೆ. ಹೌದು, ಸಕಲೇಶ್ಪುರ ಅಂದರೆ ಸೊ ನಾವು ಹೋಗಿದ್ದು ಅಂದರೆ ಮುಜರಾಬಾದ್ ಫೋರ್ಟ್, ಅಲ್ಲಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಆಲ್ರೆಡಿ ನಾವು ಹೋಗಿದ್ವಿ. ಸೊ ಅದಕ್ಕೋಸ್ಕರ ನಾವು ಹೋಗಲಿಲ್ಲ. ಸೊ ಪಾಪು ಇರೋದ್ರಿಂದ ಸ್ವಲ್ಪ ಬೇಗ ಹೋಗೋಣ, ಬೇಗ ಆದರೆ ಕ್ಯೂ ಎಲ್ಲ ಇದ್ದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೊರಟ್ವಿ. ಸೊ ನಾವು ಈ ರೋಡು ಏನು ಗೊತ್ತಾ, ಮಂಗಳೂರು ಟು ಹಾಸನ ರೋಡ್ ಇನ್ನೂ ಸರಿ ಹೋಗಲಿಲ್ಲ. ನಾನು 2 years ಬ್ಯಾಕ್ ಹೇಗೆ ಇತ್ತು ರೋಡು ಹಾಗೇ ಇದೆ ನೋಡಿ. ಈಗ ಎಷ್ಟು ಸಣ್ಣ ಇದರಲ್ಲಿ ಒಬ್ಬರು ಆ್ಯಕ್ಚುಲಿ ಆ ಕಡೆಯಿಂದ ಬರೋಕ್ಕಾಗಲ್ಲ, ಈ ಕಡೆಯಿಂದನೂ ಹೋಗೋಕ್ಕಾಗಲ್ಲ. ಸೊ ಇದನ್ನು ಯಾವಾಗ ಸರಿ ಹೋಗುತ್ತೋ ಅಂತ ನೋಡ್ತಾ ಕೂತ್ಕೋಬೇಕಷ್ಟೇ ನಾವು ನೋಡಿ. ಇವಾಗ ಎಷ್ಟು ಓವರ್ಟೇಕ್ನೂ ನಾವು ಮಾಡೋಕ್ಕಾಗಲ್ಲ, ಏಕೆ ನಾವು ಹಿಂದೆ ಬರಲೇಬೇಕು. ಏಕೆಂದರೆ ಪ್ರತಿಯೊಬ್ಬರಿಗೂ ನಾವು ಸ್ಪೇಸ್ ಕೊಡಲೇಬೇಕು, ಬೇಗ ಅದು ಆಗಲಿ ಅಂತ ಹೇಳ್ಕೊಂಡು ಈಗ ಸಕಲೇಶ್ಪುರ ಬಂದು ನಮಗೆ ಬಂದಿದ್ದು ಗುಂಡಿಗೆ. ಸೊ ಹಾಗೇ ಬರ್ತಾ ಗುಂಡಿಯದ ಹತ್ರ ನೋಡಿ ಎಷ್ಟು ಚೆನ್ನಾಗಿ ಅನಿಸಿತ್ತು ಪ್ಲೇಸು. ವ್ಯೂ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಏಕೆಂದರೆ 4 o'clock ಟೈಮಲ್ಲಿ ಅದು ವ್ಯೂ ನೋಡೋಕ್ಕೆ ಎಷ್ಟು ಚೆನ್ನಾಗಿ. ಯಾವುದು ಕವಿತೆ ನೆನಪಾಗ್ತಿತ್ತು ಅಂದರೆ ಕವಿತೆ ಅಂತ ಒಂದು ಸಾಂಗ್ ಇದೆ ನೋಡಿ. ಸೊ ಅದು ಸಾಂಗ್ ನೆನಪಾಗ್ತಿತ್ತು. ಅದು ಆ್ಯಕ್ಚುಲಿ ಏನೇ ಆದರೂ ನಮ್ಮ ಇಂಡಿಯಾದು ರೋಡ್ ಮತ್ತು ಅಲ್ಲಿನ ಗ್ರೀನರಿ, ಅಲ್ಲಿಂದ ವಾತಾವರಣಗಳಿಂದ ಗಾಳಿ, ಎಸ್ಪೆಷಲಿ ಗಾಳಿ ತೊಗೊಳ್ಳೋದೇ ಒಂಥರ ಖುಷಿ ಅಲ್ವಾ. ಸೊ ಹಾಗೆಯೇ ಮಾತಾಡ್ಕೊಂಡು ನೋಡಿ ನಾವು ನಿಮ್ಮ ಜೊತೆ ಮಾತಾಡ್ಕೊಂಡು ನಾವು ಧರ್ಮಸ್ಥಳಕ್ಕೆ ಬಂದೇ ಬಿಟ್ವಿ. ಅದು ಧರ್ಮಸ್ಥಳ ನಾವು ರೀಚ್ ಆಗಿದ್ದು ಒಂದು 6 o'clock ಆಗಿತ್ತು. ಅದು ಇದೊಂದು ಬೆಸ್ಟ್ ಟೈಮ್ ಅಂತ ಅನಿಸುತ್ತೆ ನಾವು ಧರ್ಮಸ್ಥಳಕ್ಕೆ ಬರೋದು ಮುಡಿ ಕೊಡೋಕ್ಕೆ. ಏನಕ್ಕೆ ಅಂದರೆ ನೋಡಿ, ಇದು 7 o'clockಗೆ ಕ್ಲೋಸ್ ಆಗುತ್ತೆ, ಓಕೆನಾ. ಸೊ ನೀವು 6 o'clock ಹಂಗೆ ಬಂತ ಅಂದರೆ ಇದೆಲ್ಲದು ಫ್ರೀ ಇರುತ್ತೆ, ಅಂದರೆ ಅಷ್ಟು ಕ್ಯೂನೇ ಇರಲ್ಲ ನೋಡಿ. ಎಷ್ಟು ಜನ ಖಾಲಿ ಇದ್ದು ಅಂದರೆ ಅಷ್ಟು ಜನ. ಆ್ಯಕ್ಚುಲಿ ನನಗೆ ಇದು ಟಿಪ್ಸ್ ಕೊಟ್ಟಿದ್ದು ನಮ್ಮದು ನಾಗು ಅಕ್ಕನ ಹತ್ರ ಕೇಳ್ಕೊಂಡಿದ್ದೆ. ಅವ್ರು ನನಗೆ ಹೇಳಿದ್ರೆ ಈ ಟೈಮಲ್ಲಿ ಹೋಗು, ತುಂಬ ಈಸಿ ಆಗುತ್ತೆ. ಯಾಕೆ ಅವ್ರನ್ನ ಅದೇ ಟೈಮಲ್ಲಿ ಬಂದಿದ್ದು. ಸೊ ನಾವು ಮುಡಿ ಎಲ್ಲ ಕೊಟ್ಟೆಲ್ಲ ಆದಮೇಲೆ, ಸೊ ಅದಾದಮೇಲೆ ಹೌದು ಧರ್ಮಸ್ಥಳ ಅಂದರೆ ಪೂಜೆ ಮಾಡ್ಸೋಕ್ಕೆ ಬಂದ್ವಿ. ಸೊ ಇಲ್ಲೂ ಅಷ್ಟೇ ತುಂಬ ಆ್ಯಕ್ಚುಲಿ 7:30 ಆಗಿದ್ದು. 7:30 ಆದ್ರೂ ಎಷ್ಟು ಜನ ಇದ್ದರು ಅಂದರೆ ಎಷ್ಟು ಕೋಟ್ಯಾಂತರ ಜನ ಇದ್ದರು ಅನಿಸ್ತದ್ದು. ಎಷ್ಟು ತುಂಬ ಕ್ಯೂ ಇತ್ತು. ಧರ್ಮಸ್ಥಳ ಅಂದರೆ ಏನೋ ಒಂಥರ ಪ್ರಶಾಂತತೆ, ಏನೋ ಒಂಥರ ಪಾಸಿಟಿವ್ನೆಸ್ ಎಲ್ಲ. ಹೌದು, ನನಗೆ ಶಿವ ಅಂದರೆ ತುಂಬ ಫೇವ್ರೆಟ್ ದೇವರಾಗಿರುತ್ತೆ. ನಿಮ್ದು ಯಾವ ದೇವರು ಅಂತ ಹೇಳಿ ಅಂತ ಹೇಳ್ತೀನಿ. ಸೊ ನೀವು ಧರ್ಮಸ್ಥಳಕ್ಕೆ ಬಂದರೆ ನಿಮಗೇನು ಅನಿಸುತ್ತೆ, ನಿಮ್ಮ ಮನಸ್ಸಿಗೆ ಅನ್ನೋದನ್ನು ಹೇಳ್ಬೋದು ನೀವು ನನಗೆ ಕಮೆಂಟ್ ಮುಖಾಂತರ. ಸೊ ಸಂಜೆ ಅದು 8:30 ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಆನೆನೂ ಹೋಗ್ತಾಯಿತ್ತು. ಸೊ ನೋಡಿ, ಇಲ್ಲಿ ಕೊನೆ ಟೈಮಲ್ಲಿ ಅಂದರೆ ಗಂಟೆ ಆಗುತ್ತೆ, ಅಂದರೆ ಇದು ಕೊನೆ ಟೈಮ್ ಪೂಜೆ ಆಗ್ತಾಯಿದೆ. ನಮ್ಮದು ಪೂಜೆ ಎಲ್ಲ ಮುಗಿಯ ಸ್ವಲ್ಪ ಆಲ್ಮೋಸ್ಟ್ ಒಂದು 8:30 ಆಗಿತ್ತು. ಸೊ ಬೇಗನೆ ಆಯಿತು ನಮಗೆ ಪೂಜೆನೂ ದೇವರಿಗೆಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆ ಹೋದ್ವಿ. ಧರ್ಮಸ್ಥಳ ಊಟ ಅಲ್ಲ, ತುಂಬ ರುಚಿಯಾಗಿರುತ್ತೆ. ನಾವು ಅಲ್ಲಿ ಸಾನ್ವಿದು ಮುಡಿ ಎಲ್ಲ ಕೊಟ್ಟು ಬೋಳೆಲ್ಲ ಹಾಕಿಸ್ಕೊಂಡಂಗೆ ಹೊಸ ಡ್ರೆಸ್ ಹಾಕಿಸ್ಕೊಂಡವಳು ಅವ್ರದ್ದು ಮಾಮೂಂದ್ರ ಮೇಲೆ ತಲೆ ಮೇಡ್ಕೊಂಡು ಹೋಗ್ತಾವಳು. ಅವಳಿಗೆ ಆ್ಯಕ್ಚುಲಿ ಅದೆಲ್ಲ ಖುಷಿ ಅವಳಿಗೆ. ಚೆನ್ನಾಗಿ ಅನ್ನಿಸ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ಬೆಳಗ್ಗೆ ಎದ್ದು ನಾವು ಮತ್ತೆ ರೂಮಲ್ಲಿ ಹಾಲ್ಟ್ ಆಗಿ ಸೊ ನಾವು ಹೋಗ್ತಾ ಇರೋದು ಇವತ್ತು ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ನಾವು ಹೋಗ್ತಾ ಇರೋದು ಇವಾಗ ರಾಮಕೃಷ್ಣ ಅಂತ. ಸೊ ಅದು ನಾವು ಸೂರ್ಯ ದೇವಸ್ಥಾನ ಇದೆಯಲ್ಲ, ಸೊ ಅಲ್ಲೇ ಆನ್ ದ ವೇ ಹೋಗ್ತಾ ಅದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಈಗ 5 ವಿಸಿಟೆಡ್ ಮಸ್ಟ್ ಪ್ಲೇಸಸ್ ಅಂತ ನೋಡಿ. ಸ್ವಾಮಿ ಮತ್ತು ಹೇಗೆ ಆಗ್ತದೆ ಇಂಡಿಯಾದಲ್ಲಿ, ಈಗ ಆ್ಯಕ್ಚುಲಿ ಕೆನಡಾದಲ್ಲಿ ಕಾಫಿಟಲ್ಲಿ ಕೂತ್ಕೋಬೇಕು, ಏನೋ ಒಂಥರ ಖುಷಿ ಇಲ್ಲೆಲ್ಲ ಬಂತು ಅಂದರೆ. ಗೈಸ್, ಅಮ್ಮ, ಅಪ್ಪ, ಅತ್ತೆ, ಮಾವ, ನನ್ನ ತಮ್ಮ, ನನ್ನ ತಂಗಿ, ಇನ್ನೊಬ್ಬ ತಮ್ಮ, ಈಗೆಲ್ಲರೂ ಶ್ರೀರಾಮ ಕ್ಷೇತ್ರಕ್ಕೆ ಬಂದಿದ್ದೀವಿ. ಸ್ಲೋಲಿ ಸ್ಲೋಲಿ ಬನ್ನಿ. ರಾಮ ಮಂದಿರ, ಟೆಂಪಲ್ ಶ್ರೀರಾಮ್. ಈ ದೇವಸ್ಥಾನ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ದೇವಸ್ಥಾನದಲ್ಲಿ ನಾನು ನೋಡಿದ್ದ
ದೇವರ ರಾಮ ಸೀತೆ ಲಕ್ಷ್ಮಣ ಆಂಜನೇಯ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಯಾರೆಲ್ಲ ಹೋಗ್ತಾ ಇದ್ದೀರಾ ಆನ್ ದ ವೇ, ಹಾಗೆಯೇ ನೀವು ಸೂರ್ಯ ದೇವರಿಗೆ ಇದನ್ನು ನೋಡ್ಕೊಂಡು ಹೋಗಿ ನೋಡಿ. ಎಷ್ಟು ಅಂದರೆ ತುಂಬ ಚೆನ್ನಾಗಿ. ಆ್ಯಕ್ಚುಲಿ ಒಳಗಡೆ ಅಲೋ ಇರಲಿಲ್ಲ, ಮೊಬೈಲ್ ನೋಡಲ್ಲೇ ಹಾಕಿದೆ. ಮೊಬೈಲು ಕ್ಯಾಮ್ರಾಗಳಿಗೆ ಕಡ್ಡಾಯ ನಿಷೇಧ ಸರ್. ಸೊ ನಾವು ಇದು ದೇವಸ್ಥಾನನ ಆ್ಯಕ್ಚುಲಿ ಎಲ್ಲದು ಒಳಗಡೆ ಎಲ್ಲ ನೋಡಿಕೊಂಡು ಆಚೆ ಬಂದ್ವಿ. ಇಲ್ಲಿ 2 ಹಿಂದೆನೂ ಸಹ ಇದೆ. ಸೊ ಹಾಗೆಯೇ ಸ್ವಲ್ಪ ಶಾಪಿಂಗ್ ಅಂತ ಹೆಣ್ಮಕ್ಳದ್ದು ಇದ್ದೇ ಇರುತ್ತಲ್ಲ ನೋಡಿ. ನನ್ನ ಮಗಳು ಗಾಗಲ್ಸ್ ಎಲ್ಲ ಹಾಕ್ಕೊಂಡು ಹಾಗೆ ನಾವೆಲ್ಲ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸೊ ನೆಕ್ಸ್ಟ್ ಹೋಗಿದ್ದು ನಮ್ಮ ಪಯಣ ಬಂದು ಹೌದು ಸೂರ್ಯದೇವ ಎಷ್ಟು ಪವರ್ಫುಲ್ ಆದರೆ ತುಂಬಾ ಅಲ್ವಾ. ಸೊ ನಾವಲ್ಲಿ ಏನೆಲ್ಲ ಅಂದ್ಕೊಂಡಿದ್ವಿ ಅದನ್ನೆಲ್ಲ ಆದರೆ ನಮ್ಗೆ ಅಲ್ಲೆಲ್ಲವು ಮಣ್ಣಿಂದು ಏನಾದ್ರು ಮಾಡಿ ಕೊಡ್ತೀವಿ ಅಲ್ವಾ. ಹೌದು ಹಾಗೆಯೇ ನಾವು ಸೊ ಅಲ್ಲೆಲ್ಲ ನೋಡಿಕೊಂಡು ಆ್ಯಕ್ಚುಲಿ ನಮ್ಮಮ್ಮ ಇದನ್ನೆಲ್ಲ ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ ನೋಡಿ. ಇವಾಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗೆಯೇ ಇಲ್ಲಿ ಪ್ರತ್ಯಕ್ಷ ಆಗಿದ್ದು ಅಂತೆ. ಸೊ ನಾವು ಏನೆಲ್ಲ ಅರ್ಕೆ ಕೊಟ್ಟಿದ್ದೀವಲ್ಲ ಸೊ ಅದನ್ನೆಲ್ಲ ಇಲ್ಲಿ ಬಂದು ಯಾರೆಲ್ಲ ಮಣ್ಣಿನ ಅರ್ಕೆಗಳಲ್ಲೆಲ್ಲ ಹಾಕಿದ್ರು ಸೊ ಅದನ್ನೆಲ್ಲ ನಾವು ನೋಡಿಕೊಂಡು ಪ್ಲೇಸಸ್ನೆಲ್ಲ ವಿಸಿಟ್ ಮಾಡಿಕೊಂಡು ಹಾಗೆಯೇ ಇಲ್ಲಿ ಊಟನ ವ್ಯವಸ್ಥೆ ಇತ್ತು. ಊಟ ಅಂತ ತುಂಬಾ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಸೊ ನೆಕ್ಸ್ಟ್ ಹೋಗಿದ್ದು ಆ ಪ್ಲೇಸ್ ಅಂತ ಹೇಳ್ತೇನಂತೆ ಬನ್ನಿ. ನೀವು ಆ ಕಡೆ ತಿರುಗಿ ಮಾಯ ಆಗುತ್ತೆ. ಮಾಯ ಆಯಿತು. ಎಲ್ಲೋಯ್ತು ಮಾಮನ ಈಗ ಆ ಕಡೆ ತಿರುಗಿ ಬರುತ್ತೆ. ಈಗ ಆ ಕಡೆ ತಿರುಗಿ ಬರುತ್ತೆ. ಎಲ್ಲಿ ಬಂತು? ಎಲ್ಲೋಯ್ತು ನೋಡಿದ್ರೆ ಸಾನ್ವಿ ಅಜ್ಜಿ ತಾತನ ಜೊತೆ ಎಲ್ಲ ಹೇಗೆ ಎಂಜಾಯ್ ಮಾಡ್ಕೊಂಡು ಊಟ ಟೈಮಲ್ಲಿ ಕ್ಯೂವಲ್ಲಿ ಕೂತ್ಕೊಂಡು ಹಿಂಗೆಲ್ಲ ಮಾತಾಡ್ತಾ ಇದ್ಲು ಅಂತ. ಗಂಟೆ ಗಣಪತಿ ದೇವಸ್ಥಾನ. ಹೌದು ತುಂಬ ಬಿಸಿಲಿತ್ತು. ಆ್ಯಕ್ಚುಲಿ ನಾನು ಇಂಡಿಯಾದಲ್ಲಿ ತುಂಬ ಫ್ರೀ ನೋಡಿದೆ. ಸಾನ್ವಿಯಲ್ಲಿ ನನ್ನ ತಮ್ಮನ ಜೊತೆ ಪ್ರಜೆ ಜೊತೆ ಹಿಂಗೆ ಓಡ್ತಾ ಅದ್ರಲ್ಲಿ ಬಿಸಿಲಿತ್ತು ಆ್ಯಕ್ಚುಲಿ. ಅದಕ್ಕೆ ಅವರು ಅದನ್ನೇ ಹಿಡ್ಕೊಂಡು ಓಡ್ತಾ ಹೋದ್ರು. ಇದು ಗಂಟೆ ಗಣಪತಿ. ಇದು ಗಣಪತಿ ಏನಕ್ಕೆ ಪ್ರಸಿದ್ಧಿ ಅಂದರೆ ಹೌದು ಇದು ದೇವಸ್ಥಾನದಲ್ಲಿ ಯಾವುದೇ ರೀತಿಯಾದ ದೇವಸ್ಥಾನ ಇಲ್ಲ. ಸೊ ನಾವಿಲ್ಲಿ ಏನೆಲ್ಲ ಅಂದ್ಕೊಂಡಿದ್ವಿ ಅದು 45 ಡೇಸಲ್ಲಿ ಒಳಗಡೆ ಆಗುತ್ತೆ. ಸೊ ಅದನ್ನು ಅವಾಗ ಬಂದು ಇಲ್ಲಿ ಎಲ್ಲರೂ ಗಂಟೆನ ಪೂಜೆ ಅಂದರೆ ಅರ್ಕೆ ರೀತಿಯಲ್ಲಿ ಕಟ್ತಾರೆ. ಮತ್ತು ಹಾಗೆ ಇಲ್ಲಿ ಒಂದು ಸೌತೆಕಾಯಿ ರೀತಿಯಲ್ಲಿ ಪೂಜೆನೂ ಸಹ ಆಗ್ತಾರೆ. ತುಂಬಾ ಚೆನ್ನಾಗಿತ್ತು ಇದು ಪ್ಲೇಸು. ಸೊ ಇದನ್ನೆಲ್ಲ ಮುಗಿಸ್ಕೊಂಡ್ವಿ ನಾವು. ಹಾಗೆಯೇ ನೋಡ್ಬೋದು ಗಣಪತಿ ಅಂದರೆ ಸಂಕಷ್ಟಿ ಹೌದಲ್ವ. ಸಂಕಷ್ಟಿ ಮಾಡಿದ್ರೆ ಎಷ್ಟು ಒಳ್ಳೆಯದಾಗುತ್ತಲ್ಲ. ಸೊ ಹಾಗೆಯೇ ಇಲ್ಲೂ ಸಹ ನೋಡಿ ಗಂಟೆಗಳನ್ನೆಲ್ಲ ಪೂಜೆ ಅಂದರೆ ಅರ್ಕೆ ಆಗಿದೆ ಅನ್ನೋರು ಸೊ ಅರ್ಕೆ ಮಾಡಿ ಕಟ್ತಾಯಿದ್ರು. ಆ್ಯಕ್ಚುಲಿ ನನ್ನ ಮಗಳಿಗೆ ಹಸುನ ಕಂಡ್ರೆ ತುಂಬ ಇಷ್ಟ, ಕವ್ವು ಅಂತ. ಆ್ಯಕ್ಚುಲಿ ಅವಳು ಅದನ್ನು ಮುಟ್ಟುತ್ತೆ ಇಲ್ಲ ಗೊತ್ತಾ. ಇಷ್ಟು ಸಲ ಮುಟ್ಟಕ್ಕೆ ಹೋದ್ರೂ ಅವಳು ಅದನ್ನು ಮುಟ್ತಾನೇ ಇರಲಿಲ್ಲ. ಅವಳು ತುಂಬ ಭಯ ಆಗ್ತಿತ್ತು ನೋಡಿ. ಇದೆ ನೋಡಿ ಡಿಫ್ರೆನ್ಸ್ ಇರೋದು ಇಂಡಿಯನ್ ಮಕ್ಕಳು ಕನ್ನಡ ಮಕ್ಳಿಗೂ ಇಲ್ಲಿ ಅಂದರೆ ಅಲ್ಲೆಲ್ಲ ಆ್ಯಕ್ಚುಲಿ ಇವರೆಲ್ಲ ಮುಟ್ಟಿರಲ್ಲ. ಸೊ ನಾವಂದ್ರೆ ಅದನ್ನು ಮುಟ್ಟಿ ನೋಡಿ ಅದನ್ನೆಲ್ಲ ಫೀಲ್ನೆಸ್ ಎಲ್ಲ ಮಾಡ್ಕೊಂಡಿರ್ತೀವಲ್ಲ. ಸೊ ಅದನ್ನೇ ಅಲ್ಲೆಷ್ಟು ಹೇಳಿದ್ರು ಮುಟ್ಟೇ ಇಲ್ಲ. ಸೊ ಹಾಗೆಯೇ ಇದನ್ನೆಲ್ಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾವು ಗಂಟೆ ಗಣಪತಿ ಇಲ್ಲಿ ಮತ್ತು ಪ್ರಸಾದ ಇತ್ತು. ಅವಲಕ್ಕಿ ಪ್ರಸಾದ ತುಂಬಾ ಚೆನ್ನಾಗಿತ್ತು. ಅವಲಕ್ಕಿ ಪ್ರಸಾದ ಇಲ್ಲಿ ಕೊಟ್ಟಿದ್ದು ಬೆಲ್ಲದ್ದು. ಅದನ್ನೆಲ್ಲ ನೋಡಿಕೊಂಡು ನಾವು ಹೋಗ್ತಾ ಹಾಗೆಯೇ ನೆಕ್ಸ್ಟ್ ಯಾವುದು ಹೇಳಿ ಗೆಸ್ ಮಾಡ್ತಿದ್ದಾರೆ ನೆಕ್ಸ್ಟ್ ಯಾವುದು ಅಂತ. ಹೌದು ನೆಕ್ಸ್ಟ್ ಹೋಗಿದ್ದೆ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಹೌದು ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಅಂತ. ಸೊ ನಾವು ನೆಕ್ಸ್ಟ್ ಹಾಗೆಯೇ ಆನ್ ದ ವೇ ಹೋಗ್ತಾ ಇದ್ದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇರೋ ತುಂಬಾ ಅಂದರೆ ಜೋರು ಮಳೆ ಅಂದರೆ ಎಷ್ಟು 2 ಅವರ್ಸಲ್ಲಿ ನಮಗೆ ಜೋರು ಮಳೆ ಬಂತು. ಅಷ್ಟು ಜೋರು ಮಳೆ ಬಂತು. ಅಷ್ಟೊತ್ತಿಗೆ ಸಾನ್ವಿಗೆ ಫುಲ್ ನಿದ್ದೆ ಬಂದು ಸಾನ್ವಿ ಫುಲ್ಲು ಮಲ್ಕೊಂಡು ಹೋಗ್ಬಿಟ್ಲು. ಸೊ ಅಲ್ಲೆಲ್ಲ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಕುಕ್ಕೇಲಿ ಪೂಜೆ ಎಲ್ಲ ಮಾಡಿಕೊಂಡು ಸೊ ನನ್ನ ತಮ್ಮ ಪ್ರಜೆ ಹೇಳ್ತಾರೆ ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ನಾವು ಕಾಫಿ ಕುಡಿದಿದ್ದು ತುಂಬ ಚೆನ್ನಾಗಿತ್ತಲ್ವ ಅಂತ. ಅದನ್ನೆಲ್ಲ ನೆನ್ಪು ಮಾಡ್ಕೊಂಡು ನಾವು ಆ್ಯಕ್ಚುಲಿ ರೈಟ್ ಸೈಡಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ನಮಗೆ ಹೀಗೆ ಜ್ಯೂಸಸ್ ಮತ್ತು ಕಾಫಿ. ಅದು ಒಂದ್ಸಲ ಟ್ರೈ ಮಾಡಿ. ಅದು ಹೋಟೆಲ್ ತುಂಬ ಚೆನ್ನಾಗಿ ಅನಿಸುತ್ತೆ ನಮಗೆ. ಯಾವಾಗಲೂ ಹೋದಾಗ ನಾವಲ್ಲಿ ಕಾಫಿ ಮತ್ತು ಟೀನ ಕುಡ್ಕೊಂಡು ಹೋಗ್ತೀವಿ. ದೇವಸ್ಥಾನ ಎಲ್ಲ ಕುಕ್ಕೆಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಅನಿಸ್ತು. ಸ್ವಲ್ಪ ಫ್ರೀ ಇತ್ತು. ಸಂಜೆ ಟೈಮಲ್ಲಿ ಹೋಗಿದ್ದು ಒಂದು 2:30 ಆಗಿತ್ತು. ನಾವು ಒಂದು 4 o'clock ಆಗಿತ್ತು ನಾವು ಕುಕ್ಕೆಗೆ ಹೋಗೋ ಅಷ್ಟೊತ್ತಿಗೆ. ಸೊ ಕುಕ್ಕೆಲೆಲ್ಲ ನಾವು ದೇವಸ್ಥಾನ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ವ್ಯೂ ಮತ್ತು ಬ್ಯೂಟಿಫುಲ್ಲಾಗಿ ಕಾಣೋದು. ಯಾಕೆಂದರೆ ಮಳೆ ಬರ್ತಾಯಿತ್ತು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಹಾಸನಿಗೆ. ಹೌದು ಹಾಸನಿಗೆ ಹಾಗೆಯೇ ಹೋಗ್ತಾ ನಾನು ಮತ್ತು ನನ್ನ ತಮ್ಮ ಏನೋ ಒಂದು ಟ್ರೈ ಮಾಡಿದ್ವಿ ಗೊತ್ತಾ. ಏನು ಟ್ರೈ ಮಾಡಿದ್ರೆ ಅಲ್ಲಿ ಸೋಡಾ ಹಾಕ್ತಾರಲ್ಲ ಸೊ ಅದನ್ನು ಕುಡಿದ್ವಿ. ತುಂಬ ಚೆನ್ನಾಗಿತ್ತು. ಯಾರೆಲ್ಲ ಹಾಸನ ಮಂಗಳೂರು ಧರ್ಮಸ್ಥಳ ಆ ಥರ ಎಲ್ಲ ಹೋಗ್ತಾ ಇರ್ತಾರೆ ನೀವು ಸೈಡಲ್ಲಿ ಮಾಡ್ತಾರೆ ಸೋಡಾ ಹಾಕ್ಬಿಟ್ಟೆಲ್ಲ ಅದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿ ಅನಿಸ್ತು. ವ್ಯೂ ಮಾತ್ರ ಬ್ಯೂಟಿಫುಲ್ ಆಗಿದೆ. ಹಾಸನ
ಹಾಸನಕ್ಕೆ ಹೋಗಬೇಕಾದ್ರೆ ನಮಗೆ. ಸೊ ಹಾಗೆಯೇ ಅಲ್ಲೆಲ್ಲ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಸ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಗೊತ್ತಾಯ್ತಲ್ಲ, ಇದೇ ನನ್ನ ವ್ಲಾಗ್. ಅಂದರೆ ನೀವು ಧರ್ಮಸ್ಥಳಕ್ಕೆ ಹೋಗಿ ಯಾವುದೆಲ್ಲ ಪ್ಲೇಸಸ್ನೆಲ್ಲ ನೀವು ನೋಡಿದರೆ ನೀವು ನೋಡ್ಬೋದು ಅನ್ನೋದ್ರ ಬಗ್ಗೆ ಇದೊಂದು ಬ್ಲಾಗ್. ಈ ಬ್ಲಾಗ್ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರಿಗೂ ನನಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಮತ್ತೊಂದು ಬ್ಲಾಗ್ ಜೊತೆ ನಾನು ನಿಮಗೆ ಸಿಗ್ತೀನಿ ಅಮ್ಮ. ಹೀಗೆ ನನಗೆ ನಿಮ್ಮ ಸಪೋರ್ಟ್ ಬೇಕು, ಬೇಗ ನನಗೆಲ್ಲರೂ 1000 ಸಬ್ಸ್ಕ್ರೈಬರ್ ಆಗಿ ಅಂತ ಕೇಳ್ತಾ ಇದ್ದೀನಿ. ಓಕೆನಾ, ಬಾಯ್. ಮತ್ತೆ ನಾನು ನಿಮಗೆ ಸಿಗ್ತೀನಿ. ಬಾಯ್ ಎಲ್ಲರಿಗೂ.